ನೆಕ್ಸ್ಟ್ ಡೇ ವೈರಿಂಗ್ ಕೆಲಸ ಗುರು ಸ್ಟಾರ್ಟ್. ಅಲ್ಲಿ ಲೈಟ್ ಕದ್ಬಿಟ್ಟವ್ರು ಗುರು. ನೋಡಿ ಅವ್ರು ಆಗ್ತಾ ಇದಾರಲ್ಲ, ಬೆಳ್ಳಿಕ್ಕಿದಾರಲ್ಲ, ಅಲ್ಲಿ ಎಲ್ಲೆಲ್ಲಿ ಲೈಟ್ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಒಂದ್ ಗಾಡಿ ಒಂದ್ ರೌಂಡ್ ಹೊಡ್ಯೋಣ ಅಂತ ಹೇಳ್ಬಿಟ್ಟೆ, ನೋಡೋಣ ಎಲ್ಲೆಲ್ಲಿ ಆಗುತ್ತೆ ಪ್ಲಾನ್, ಎಲ್ಲೇನ್ ಮಾಡೋಣ ಅಂತ. ಗುರು ಎಷ್ಟು ಮಾಡಿದ್ರು ಕಮ್ಮಿನೇ ಗುರು. ವೈರಿಂಗ್ ಅವ್ರ ಮೇಲೆ ಬಿಟ್ಬಿಡೋಕ್ ಜವಾಬ್ದಾರಿ ಅವ್ರಿಗೆ ಗೊತ್ತಿದ್ದ, ಅವ್ರು ಹೆಂಗ್ ಮಾಡ್ಬೇಕು, ಯಾವ ತರ ರೀತಿ ಕೆಲಸ ಮಾಡ್ಬೇಕು ಅಂತ. ನಾವ್ ಒಂದ್ ಹೇಳಿದ್ರೆ ಅದೊಂದೊಂದ್ ಆಗ್ಬಿಡುತ್ತೆ. ನಾವು ಆಮೇಲೆ ಅವ್ರಿಗೆ ಹೇಳ್ದೆ, ನಾನ್ ಮಾಡ್ತೀನಿ, ನೀನ್ ಸುಮ್ನೆ ಇರೋಣ ಅಂದ ಆತ. ಕೆಲಸ ಚೆನ್ನಾಗ್ ಮಾಡ್ತಾನೆ ಆತನಿಗೆ ನಾವು ಸತಾಯಿಸ್ಬಿಟ್ಟಿದ್ದ. ನಾವು ಎಲ್ಲಿ ಬರ್ತಾನೋ ಬರಲ್ವ ಅನ್ಕೊಂಡೆ, ಬಂದ ಆತ ಕೆಲಸ ಮಾಡ್ಕೊಟ್ಟ. ಕೆಲ್ಸಗಾರಗ ಅದೊಂದ್ ಬುದ್ಧಿ ಚೆನ್ನಾಗೈತೆ, ಏನೇ ಮಾಡಿದ್ರು ಕೆಲಸ ಮಾತ್ರ ತಪ್ಸಲ್ಲ, ಕರೆದ್ರೆ ಬಡ್ದಲ್ಲೇ ಇರಲ್ಲ. ಆ ಪ್ರೀತಿ ವಿಶ್ವಾಸ ದುಡ್ದಿರೋದಕ್ಕೆ ನಾವು ಅವ್ರಿಗೆ ಚಿರಋಣಿ, ಅವರು ನಮಗ್ ಚಿರಋಣಿ. ರೈಟ್ ಅಲ್ಲಿ ಐತೆ, ಲೆಫ್ಟ್ ಅಲ್ಲಿ ಇರ್ಲಿಲ್ಲ, ಅದಕ್ಕೊಂದ್ ಹಾಕಿಸ್ತು. ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ನೈಟ್ 9:30 ಗುರು. ರೆಡಿ ಆಗೋ ಅಷ್ಟೊತ್ತಿಗೆ ಲೈಟ್ ಇನ್ ಕೆಲ್ಸಾನೆ ಬರೀ ವೈರಿಂಗ್ ಅಪ್ ಟು ಡೇಟ್ ಕಂಪ್ಲೀಟ್ ಆಗಿ ಮುಗ್ಸಕ್ಕೆ. ಕಂಪ್ಲೀಟ್ ಅಂದ್ರೆ ಇನ್ನ ಇರುತ್ತೆ, ನಮ್ಗೆ ಎಷ್ಟು ಬೇಕು ಅಷ್ಟು ಮುಗಿಸ್ಕೊಳಕ್ಕೆ ರಾತ್ರಿ 9 ಗಂಟೆ ಗುರು. ಮನೆ ಬಾಕ್ಲಿಗೆ ಬಂದ್ ಗಾಡಿ ನಿಂತ್ಕೊಳಕ್ಕೆ 9 ಗಂಟೆ ಆಗೋಯ್ತು. ಮನೇಲೆಲ್ಲ ನನ್ ಮಕ್ಳೆಲ್ಲ ನೋಡಿದ್ರು, ನಾನು ನೋಡ್ದೆ. ವೈರಿಂಗ್ ಕೆಲಸ ಮಾತ್ರ ಸೂಪರ್ ಆಗಿ ಮಾಡಾನೆ ಆತ. ನನಗೂ ಖುಷಿ ಆಯ್ತು. ನಮ್ ಗಾಡಿ ಯಾವ ತರ ಇತ್ತು, ಇವಾಗ ನೈಟ್ ಅಲ್ಲಿ ಯಾವ ತರ ಕಾಣಿಸ್ತೈತೆ ಅಂತ ಖುಷಿ ಆಗೋಯ್ತು ನನಗೆ. ಕಾಣಿಸ್ತಿಲ್ಲ, ಖರ್ಚು ಮಾಡಿದ್ದು ಅಷ್ಟೊಂದು ಅಪಾರವಾದ ಖುಷಿ ಆಗೋಯ್ತು. ಅದ್ರ ಮೇಲೆ ಗಾಡಿ ನೋಡಿದ ತಕ್ಷಣ ಹಂಗೆ ತಪ್ಕೊಬಿಡೋಣ ಅನ್ನಿಸ್ಬಿಡ್ತು ಗುರು. ಗಾಡಿನ ಮುಗೀತು ಅಂದಿದ್ಮೇಲೆ ಇನ್ನೊಂದ್ ಗ್ಯಾಪ್ ಮಾಡ್ಬಿಡ್ತು ಗುರು. ಏನಪ್ಪ ಅದು ಅಂತ ಹೇಳಿದ್ರೆ, ಈ ವಿಡಿಯೋನ ಫುಲ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಏನ್ ಗ್ಯಾಪ್ನ ಇರ್ಬೋದು, ಏನ್ ಮಾಡಿಸ್ಬೋದು ಮುಂದಕ್ಕೆ ಅಂತ. ಕುನ್ಸಲ್ ಒಂಥರ ಭಯ ಗುರು. ದುಡ್ಡಿಲ್ಲ, ಕಮ್ಮಿ ಇದೆ, EMI ಕಟ್ಬೇಕು, ಇದೊಂಥರ ಫೀಲಿಂಗು. ಏನಪ್ಪಾ ಮಾಡೋದಂತ ಗಾಡಿ ಒಳಗ್ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಇಲ್ಲ, ಇದನ್ ಬಿಟ್ರೆ ಇನ್ನ ಜಾಸ್ತಿ ಆಗುತ್ತೆ. ನಾವ್ ಕಮ್ಮಿ ಇದ್ದಾಗಲೇ ಈ ಕೆಲಸ ಮಾಡ್ಕೊಬಿಡ್ಬೇಕು. ಜಾಸ್ತಿ ಆಗಿದ್ಮೇಲೆ ನಾವೇನು ಮಾಡಕ್ಕಾಗಲ್ಲ. ಆಮೇಲೆ ಎಂಟಾಣಿರೋ ಖರ್ಚು ₹1 ಬಂದ್ಬಿಡುತ್ತೆ ಅಂತ ಯೋಚನೆ ಮಾಡಿ ಹೊರಟಿದೆ ಮುಂದೆ ಕನಿಗೆ. ಅಲ್ಲಿ ಕರ್ಕೊಂಡು ಹೋಗೋಣ ನಮ್ಮ ಹೇಳಿ, ಅಲ್ಲಿಂದ ಫೋನ್ ಮಾಡ್ಕೊಂಡು ಅಣ್ಣ ಬರ್ತಾ ಇದೀನಿ ಅಂದೆ. ಸರಿ ಬನ್ನಿ ಅಣ್ಣ, ನಾನು ಮನೆಯಿಂದ ಬರ್ತಾ ಇದೀನಿ ಅಂತ ನಮ್ ಸಭೆ ಅಣ್ಣರು ಮೆಕ್ಯಾನಿಕ್ ಅವರು ಕರೆದ್ರು. ನಾನು ಹೋದೆ. ಎಲ್ಲಿ ಇವತ್ತು ರಜಾ ಗಿಜಾ ಅಂತಾರ, ಇಲ್ಲ ಅವರು ನಾಳೆ ಅಂತ ಹೇಳ್ತಾರ ಅಂತ ಫೀಲಿಂಗ್ ಇತ್ತು. ಆ ಫೀಲಿಂಗ್ ಅಲ್ಲಿ ಕ್ಲಿಯರ್ ಆಯ್ತು. ಗ್ಯಾರೇಜ್ ಹತ್ರ ಹೋಗೋಣ ಅಂತ ಹೊರಟೆ. ನೋಡಿ ಇದೇ ಇಲ್ಲಿ ಗ್ಯಾರೇಜ್ ಇರೋದು. ಮುಂದೆ ಡೆಡ್ ಎಂಡ್ ಅಲ್ಲಿ ಐತೆ ಅವ್ರ ಗ್ಯಾರೇಜ್. ಇಲ್ಲ ರೈಟ್ ಸೈಡ್ ಅಲ್ಲಿ. ಒಳಗೆ ಹೋಗ್ತೀನಿ ಇವಾಗ. ಒಳಗೊಂದು ಆಲ್ರೆಡಿ ಒಂದು 2.0 ಗಾಡಿ ಆ ಗಾಡಿನ ಆಚೆ ತೆಗ್ದಿ ನಮ್ ಗಾಡಿನ ಒಳಗ್ ಬಿಟ್ಕೊಂತ ಇದ್ರು. ನಿಂತ್ಕೊಂಡು ಅವ್ರ ಗಾಡಿ ಬಿಡತ್ತಕ ನಿಲ್ಸಿದ್ರು. ಗಾಡಿನ ನಿಲ್ಸಿದ ತಕ್ಷಣ ಏನಾಗೈತಣ ಅಂದ್ರು. ಅಣ್ಣ ಅಲ್ಲಿ ಏನಾದ್ರು ಸೌಂಡ್ ಬರ್ತಾ ಐತೆ, ಅದನ್ನ ಚೆಕ್ ಮಾಡಿ ಅಂತ ಹೇಳಿದೆ. ಸರಿ ಅಂತ ಅವ್ರೇನಂದ್ರು, ಅಣ್ಣ ಒಂದ್ ಕೆಲಸ ಮಾಡಿ, ಹೋಗ್ಬಿಟ್ಟು ಐಟಮ್ ತಗೊಂಡ್ಬಿಡಿ, ನಾವೆಲ್ಲ ರೆಡಿ ಮಾಡ್ಕೊಂತೀವಿ ಅಂದ್ರು. ನಾನು ಐಟಮ್ಗೆ ಹೋಗ್ತಾ ಇದೀನಿ, ಬನ್ನಿ ಐಟಮ್ ತರ. 7.5 ಲೀಟರ್ ಆಯಿಲ್ ತಗೊಂಡೆ. ಆಯಿಲ್ ತಗೊಂಡಿದ ತಕ್ಷಣ ಒಂದ್ ಬ್ರೇಕ್ ಲೈನರು, ಆಯಿಲ್ ಫಿಲ್ಟ್ರು, ಒಂದು ಡೀಸೆಲ್ ಫಿಲ್ಟ್ರು, ಆಮೇಲೆ ಇಷ್ಟು ಐಟಮ್ ತಗೊಂಡೆ. ವೇಸ್ಟ್ ಬೇಕಾಯ್ತು, ವೇಸ್ಟ್ ತಗೊಂಡೆ. ಅವ್ರೇನಂದ್ರು, ₹4,980 ಫೋನ್ ಪೇ ಮಾಡಪ್ಪ ಅಂದ್ರು. ಹೋಗೋದ್ಕಿಂತ ಮುಂಚೆನೆ 2 ಕಡೆನು 2 ವೀಲ್ ಬಿಚ್ಚಿ ಆಯಿಲ್ ಡೌನ್ ಮಾಡ್ತಾ ಇದ್ರು ಆಲ್ರೆಡಿ. ಆತ ಬಾಣ್ಲಿ ಎಲ್ಲ ಒರ್ಸ್ಕೊಂತ ಇದ್ದ. ಏನಕ್ಕಪ್ಪ ಅಂದ್ರೆ, ಅಣ್ಣ ಡೀಸೆಲ್ ಫಿಲ್ಟರ್ ಬಿಚ್ಚಬೇಕು, ತಾಮನ್ ಕೊಡಿ ಡೀಸೆಲ್ ಫಿಲ್ಟರ್. ನಾನ್ ಸರಿ ನಡಿಯಪ್ಪ ಅಂತ ನಾನು ನೋಡ್ತಾ ಇದ್ದೆ. BS6 ಅಲ್ಲಿ ಯಾವ ತರ ಇದೆ ಅಂತ. ಅದು ಫೈಬರ್ ಡಬ್ಬ ಬರೋದು, ಪೂರ್ತಿ ಡೀಸೆಲ್ ಫಿಲ್ಟರ್ ಐತಲ್ಲ ಅದು ಫೈಬರ್ ಅಲ್ಲಿ ಬರುತ್ತೆ. ಸರಿ ಅಂತ ಆತ ಬಿಚ್ಚಿ ಎಲ್ಲ ಮಾಡ್ತಾ ಇದ್ದ. ಫಿಟ್ ಮಾಡಿದ ತಕ್ಷಣ ಇದ್ರಲ್ಲಿ ಒಂದು ಟ್ವಿಸ್ಟ್ ಐತೆ ಗುರು. ನಾನ್ ತಂದಿರೋದು ಶೆಲ್ ಆಯಿಲ್. ಅವ್ರು ನನಗೆ ಹೇಳಿದ್ದು, ನನಗೆ ಜಬಿಯಣ್ಣ, ಅಣ್ಣ ಏನಕ್ಕಣ ಇದನ್ನ ತಂದಿದ್ಯಾ ಅಂದ್ರು. ಯಾಕಣ ಅಂದೆ, ಇದನ್ನ ಆಯಿಲ್ ತರೋದು BS6 ಬರ್ತೈತಿ ಇವಾಗ. ಇದು 12,000 ಚೇಂಜ್ ಮಾಡ್ಬೇಕು, ಅದಾದ್ರೆ 25,000 ಚೇಂಜ್ ಮಾಡ್ಬೇಕು. ಅದನ್ನ ಕೊಟ್ಬಿಟ್ಟು BS6 ತಾಮನ್. ನಾನು ಅದೆಲ್ಲ ಕಮ್ಮಿ ಐತೆ ಅಂತ ಹೋದ್ರೆ ಗುರು, ₹3,350 ಗುರು. ಇದು ಆಯಿಲ್ BS6 ಆಯಿಲ್ ಎಲ್ಲ ತಗೊಂಡೋಗಿ ಕೊಟ್ಟೆ. ಕೊಟ್ಟಿದ ತಕ್ಷಣ ಮುಂದೆಗಡೆ ಆಲ್ರೆಡಿ ಲೆಫ್ಟ್ ಸೈಡ್ ಆಯಿಲ್ ಫಿಲ್ಟರ್ ಎಲ್ಲ ಬಿಚ್ತಾ ಇದ್ದ ಹುಡುಗ. ಬಿಚ್ಚಿ ಆಗ್ತಾ ಇದ್ದ. ಹೊಡ್ಕೊಂಡ್ ಕೂತ್ಕೋಬೇಕಾದ್ರೆ ನನ್ಗೊಂಥರ ಫೀಲಿಂಗ್ ಗುರು. ಇನ್ನ ಏನೇನ್ ಬೇಕಪ್ಪ ಈ ಗಾಡಿಗೆ, ಇನ್ನ ಎಷ್ಟು ಖರ್ಚಾಗುತ್ತೆ, ನನ್ನ ಹತ್ರ ಅಮೌಂಟ್ ಯಾವ ತರ ಹೊಂಚ್ಬೇಕು, ಇವಾಗ ನಾಳೆ ನಾಡ್ದು 5ನೇ ತಾರೀಕು ಕಂತು ಬೇರೆ, ಯಾವ ತರ ಮಾಡ್ಬೇಕು ಅನ್ನೋದರ ಯೋಚನೆ ಜಾಸ್ತಿ ಆಗ್ಬಿಡ್ತು ಗುರು. ಇಲ್ಲೆಲ್ಲ ಹಾಕ್ಸೋ ಅಷ್ಟೊತ್ತಿಗೆ ನನಗಂತೂ ಸಾಕಾಗೋಯ್ತು ಗುರು. ಎಷ್ಟು ಅಂತ ದುಡ್ಡು ತರ್ಲಿ, ದುಡ್ಡು ಎಲ್ಲಿಂದ ತರ್ಲಿ. ಆಮೇಲೆ ಬಿಚ್ಚಿ ಫಿಲ್ಟರ್ ಕೈ ಕೊಟ್ಬಿಡೋಣ, ಹೋಗೋ ಹೊಸದೊಂದು ತಾಂಬ ಅಂತ. ಇದು ₹750 ಫಿಲ್ಟರ್, ಹೇರ್ ಫಿಲ್ಟರ್. ಸರಿ ಹಾಕ್ಬಿಡಪ್ಪ. ಇದು ಫಸ್ಟ್ ಆಯಿಲ್ ಚೇಂಜ್ ಮಾಡಿದಾಗಲೇ ಅದನ್ನ ಏರ್ ಹೊಡ್ಸ್ಬೇಕಾಯ್ತಂತೆ, ಹೋಗಲ್ವಂತ ಅಷ್ಟೊಂದು ಸುಲಭವಾಗಿ. ಆಮೇಲೆ ತಂದು ಏರ್ ಫಿಲ್ಟರ್ ಎಲ್ಲ ಹಾಕಿಸ್ದೆ. ಹಾಕ್ಸಿದ ತಕ್ಷಣ ಗಾಡಿ ಎಲ್ಲ ಫಿಟ್ ಆಗಿತ್ತು. ಅಣ್ಣ ರಿವರ್ಸ್ ತಗೊಂಡು ಆಚೆ ಅಂದ. ನಾನು ನೀನೇ ತಗೋಡಪ್ಪ ಅಂದೆ. ಆಮೇಲೆ ನನ್ನ ID ಕೇಳ್ತಾ ಇದ್ದ, ಯಾಕಂದ್ರೆ ನನ್ನ Instagram ID ಕೊಡೋಣ. ಆಮೇಲೆ ಹುಡುಗರು ನೋಡ್ತಾ ಇರೋದು, ನೋಡಿದ ತಕ್ಷಣ ತಿರುಗಿ ನೋಡಿ ನಗ್ತಾ ಇದ್ರು. ಗಾಡಿ ಎಲ್ಲ ಆಚೆ ಬಿಟ್ಟೆ. ಆಚೆ ಬಿಟ್ಟಿದ ತಕ್ಷಣ ಇನ್ನೊಂಥರ ಬೇಜಾರಾಗೋಯ್ತು. ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕಲ್ಲ ಅಂತ ಏನ್ ಮಾಡ್ದೆ, ಗಾಡಿನ ಆಚೆ ಬಿಡಿಸ್ಕೊಂಡು ಹೋಗಿ ಮುಂದೆಗಡೆನೆ ಐತೆ ಅಲ್ಲಿ. ಅಲ್ಲಿಂದ ಒಂದು 10 ಮೀಟರ್ 20 ಮೀಟರ್ ವೀಲ್ ಅಲೈನ್ಮೆಂಟ್ ಐತೆ. ಅಲ್ಲಿಗೆ ಹೋದೆ. ಫಸ್ಟ್ ಇನ್ನೊಂದ್ ಕಡೆ ಮಾಡಿಸ್ತಾ ಇದ್ದೆ, ಅವ್ರು ಯಾಕೋ ನೀಟಾಗಿ ಮಾಡಿಲ್ಲ ವೀಲ್ ಅಲೈನ್ಮೆಂಟ್. ಅದು ನನಗೆ ಇಷ್ಟ ಆಗ್ಲಿಲ್ಲ. ಇಲ್ಲಿ ಹೋಗಿದ ತಕ್ಷಣ ಸರ್ವಿಸ್ ಚೆನ್ನಾಗಿತ್ತು ಇವ್ರದ್ದು. ಅವರೇ ಗಾಡಿ ಇಸ್ಕೊಂಡು ಲೆವೆಲ್ಗೆ ಬಿಟ್ಕೊಂಡು, ಯಾಕಂದ್ರೆ ನಮಗ್ ಬಿಡಕ್ ಬರಲ್ಲ. ಬಿಡಕ್ ಬರುತ್ತೆ, ಆದ್ರೆ ಯಾಕೆ ಬೇಕು ಅಂತ ಅವರೇ ಅಲ್ಲಿ ಇಸ್ಕೊಂಡು ಅವರೇ ಬಿಡ್ತಾರೆ ಗಾಡಿನ. ನೋಡಿ ಕ್ಲೀನ್ ಆಗಿ ಚೆಕ್ ಮಾಡ್ತಾರೆ. ಇಲ್ಲಿ ಹಳದಲ್ಲಿ ವೀಲ್ ಅಲೈನ್ಮೆಂಟ್ ಮಾಡೋದು, ಹಳದಲ್ಲಿ 5 ವರ್ಷದಿಂದ ನೀರ್ ಬರ್ತಾನೆ ಐತಂತೆ ಗುರು. ಜಲ ಅಂತಾರಲ್ಲ, ಆ ತರ ಬರ್ತಾನೆ ಐತಂತೆ. ಸರ್ವಿಸ್ ಚೆನ್ನಾಗಿತ್ತು. ವೀಲ್ ಅಲೈನ್ಮೆಂಟ್ ಎಲ್ಲ ಚೆಕ್ ಮಾಡಿದ್ರು, ಬ್ಯಾಕ್ ಟು ಬ್ಯಾಕ್ ಟೈರ್ ಎಲ್ಲ ಚೆಕ್ ಮಾಡಿದ್ರು. ನಾನು ಹಂಗೂ ಕೇಳ್ದೆ, ಯಾರು ವಾಲ್ ಜಾಯಿಂಟ್ ಏನಾದ್ರು ಹೋಗೈತಾ ನೋಡಿ ಅಣ್ಣ, ಯಾರು ಲಬ್ಬರ್ ಹೋಗೈತಾ ಅಂದೆ. ಏನು
ಹೋಗಿಲ್ಲ ಅಣ್ಣ, ಅಪ್ ಟು ಡೇಟ್ ಚೆನ್ನಾಗಿದೆ, ಏನು ಖರ್ಚಿಲ್ಲ, ಗಾಡಿ ನೀಟಾಗಿದೆ ಅಣ್ಣ. ಸ್ಟೇರಿಂಗ್ ಲೆವೆಲ್ ಮಾಡ್ಕೊಡಿ ಅಂದೆ. 5 ನಿಮಿಷಕ್ಕೆ ಲೆವೆಲ್ ಮಾಡ್ಕೊಟ್ಬಿಟ್ರು ಸ್ಟೇರಿಂಗ್ ನ. ಅಲ್ಲಿ 3 ಸತಿ ಹೋದ ಬೇರೆ ಕಡೆ, ಅಲ್ಲಿ 3 ಸತಿನೂ ಲೆವೆಲ್ ಮಾಡಕ್ ಆಗ್ಲಿಲ್ಲ ಅವ್ರ ಕೈಲಿ. ಇಲ್ಲೇ ಹೇಳಿದ ತಕ್ಷಣ ಲೆವೆಲ್ ಮಾಡ್ಕೊಟ್ರು. ಸರ್ವಿಸ್ ಚೆನ್ನಾಗೈತೆ. ಬಿಲ್ ಎಲ್ಲ ಹಾಕೊಟ್ರು ಗುರು. 180 ರೂಪಾಯಿ ಬಿಲ್ ಬೇರೆ ಹಾಕೊಟ್ರು ಗುರು. ನನಗೆ ಇಷ್ಟ ಆಗೋಯ್ತು ನನಗೆ ಬಿಲ್ ಕೊಟ್ಟಿದ ತಕ್ಷಣ. ಯಾಕಂದ್ರೆ ಅವರು ಎಲ್ಲೂನು ಒಂದ್ ಸ್ಟಿಕರ್ ಹಾಕಿ ದುಡ್ಡು ಇಸ್ಕೊಂಡ್ ಕಳ್ಸ್ಬಿಡೋರು ಬೇರೆ ಕಡೆ ಎಲ್ಲ. ಇವ್ರು ನೀಟಾಗಿ ಬಿಲ್ ಎಲ್ಲ ಹಾಕೊಡ್ತಾವ್ರಲ್ಲಪ್ಪ. ನನಗೆ ಒಂಥರ ಖುಷಿ ಆಗೋಯ್ತು. ಗಾಡಿ ರಿವರ್ಸ್ ತಗೊಂಡು ಗಾಡಿಯಿಂದ ಇಳಿಬೇಕಾದ್ರೆ ಇನ್ನೂ ಒಂಥರ ಸಂತೋಷ ಆಗೋಯ್ತು. ಆತನಿಗೆ ಒಂದ್ ಧನ್ಯವಾದ. ಯಾಕಂದ್ರೆ ಗಾಡಿ ನೀಟಾಗಿ ಚೆಕ್ ಮಾಡ್ಕೊಟ್ರಲ್ಲ, ಅದಕ್ಕೆ ಖುಷಿ ಆಯ್ತು ನನಗೆ. ನೆಕ್ಸ್ಟ್ ಟೈಮ್ ಅಲ್ಲೇ ಹೋಗ್ಬೇಕು ಅಂತ ಹೇಳಿದ್ರೆ ಅವ್ರ ಕೆಲಸ ನನಗೆ ತುಂಬಾ ಇಷ್ಟ ಆಯ್ತು. ಒಂದೇ ಸತಿಗೆ ಸ್ಟೇರಿಂಗ್ ನ ಲೆವೆಲ್ ಮಾಡ್ಕೊಟ್ರಲ್ಲ, ಅದಕ್ಕೆ ಖುಷಿ ಆಯ್ತು. ಬೇರೆ ಕಡೆ ಹೋಗಿದ್ಕೆ 4-5 ಸತಿ ಹೋಗಿದ್ದೀನಿ ಗುರು. 4-5 ಸತಿನೂ ನನಗೆ ಚೆಕ್ ಮಾಡ್ಕೊಂಡಿಲ್ಲ ಅವ್ರು, ಸ್ಟೇರಿಂಗ್ ನ ಲೆವೆಲ್ ಮಾಡ್ಕೊಂಡಿಲ್ಲ ಅವರು. ಅದಕ್ಕೆ ಬೇಜಾರಾಯ್ತು. ಅಲ್ಲಿಂದ ಏನ್ ಮಾಡಿದೆ, ಸೀದಾ ಗುಬ್ಬಿಗೇಟ್ ಇಂದ ಮನೆ ಕಡೆಗೆ ಪಯಣ ನಂದು. ಇಂದಿನ ವಿಡಿಯೋ ಮುಗೀತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಸಂಚಾರಿ ಚಾನಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮಾಡ್ತಿರಲ್ವಾ ಚಾಲಕರು? ನೀವು ಮಾಡಿಲ್ಲ ಅಂದ್ರೆ ಇನ್ಯಾರು ಮಾಡ್ತೀರಾ? ಖಂಡಿತ ಮಾಡ್ತೀರಾ.